ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜರ್ಮನಿ ಭಾರತಕ್ಕೆ ತನ್ನ A400M ಅಟ್ಲಾಸ್ ಸೈನಿಕ ಸಾರಿಗೆ ವಿಮಾನಗಳನ್ನು ನೀಡಲು ಬಲವಾದ ಪ್ರಸ್ತಾಪ ಮಾಡಿದೆ. ಚೀನಾದ ಪ್ರಭಾವವನ್ನು ಲಡಾಖ್ ಗಡಿ ಪ್ರದೇಶದಲ್ಲಿ ತಡೆಗಟ್ಟುವಲ್ಲಿ ಈ ಹೆಜ್ಜೆ ದೊಡ್ಡ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 3, 2025ರಂದು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಜರ್ಮನಿಯ ವಿದೇಶಾಂಗ ಸಚಿವ ಯೋಹಾನ್ ವಾಡೆಪುಲ್ ಹಾಗೂ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈ ಬಗ್ಗೆ ಚರ್ಚೆ ನಡೆಸಿದರು. ಈ ಪ್ರಸ್ತಾಪವು ಇಂಡೋ ಜರ್ಮನ್ ರಕ್ಷಣಾ ಸಹಕಾರವನ್ನು ಇನ್ನಷ್ಟು ಗಾಢಗೊಳಿಸುವ ಸೂಚನೆಯನ್ನು ನೀಡುತ್ತದೆ. ವಿಶೇಷವಾಗಿ ಭಾರತ ಈಗಾಗಲೇ ಏರ್ಬಸ್ ಕಂಪನಿಯ C295M ವಿಮಾನಗಳನ್ನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ನ ಮೂಲಕ ದೇಶದಲ್ಲೇ ತಯಾರಿಸುತ್ತಿರುವ ಯಶಸ್ವಿ ಮಾದರಿಯನ್ನು ಇದು ಮುಂದುವರಿಸಬಹುದಾಗಿದೆ. ವಾಡೆಪುಲ್ ಅವರು ಚೀನಾದೊಂದಿಗೆ ಇರುವ ಕಠಿಣ ಗಡಿ ಭಾಗಗಳಲ್ಲಿ, ವಿಶೇಷವಾಗಿ ಎತ್ತರ ಪ್ರದೇಶಗಳಲ್ಲಿ A400M ವಿಮಾನಗಳು ಭಾರತೀಯ ವಾಯುಪಡೆಯ ಲಾಜಿಸ್ಟಿಕಲ್ ಶಕ್ತಿಯನ್ನು ಹೆಚ್ಚಿಸಬಲ್ಲವೆಂದು ಹೇಳಿದರು. ಇದೊಂದು ನಂಬಿಕಸ್ಥ ಬಹುಮುಖ ಸಾಮರ್ಥ್ಯದ ವೇದಿಕೆ, ತಾಂತ್ರಿಕ ಹಾಗೂ ತುರ್ತು ಚಲನವಲನಕ್ಕೆ ಅತ್ಯಗತ್ಯ ಎಂದು ಅವರು ತಿಳಿಸಿದರು. ಈ ಮಾತುಕತೆ ಕೇವಲ ವಿಮಾನಗಳ ಬಗ್ಗೆ ಮಾತ್ರವಲ್ಲ, ಭಾರತ ಜರ್ಮನಿಯ ವಾಣಿಜ್ಯ ಉದ್ಯಮವನ್ನು ದ್ವಿಗುಣಗೊಳಿಸುವುದಾಗಿದೆ. ಇಂಡೋ ಪೆಸಿಫಿಕ್ ಪ್ರದೇಶದ ಸ್ಥಿರತೆ, ಜಾಗತಿಕ ಭದ್ರತೆ ಎಲ್ಲವನ್ನೂ ಒಳಗೊಂಡಿತ್ತು. ಈ A400M ವಿಮಾನ ಈಗಾಗಲೇ ಭಾರತದ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ MTA ಕಾರ್ಯಕ್ರಮಕ್ಕೆ ಪ್ರಮುಖ ಸ್ಪರ್ಧಿಯಾಗಿದೆ. ಈ ಯೋಜನೆಯಡಿ ಭಾರತವು 40ರಿಂದ 80 ವಿಮಾನಗಳನ್ನು ಖರೀದಿಸಲು ಮುಂದಾಗಿದೆ. ಇದರ ಒಟ್ಟು ಮೌಲ್ಯ $10 ಬಿಲಿಯನ್ ಹೆಚ್ಚಿನದು. ಇದರ ಮೂಲಕ ಭಾರತೀಯ ವಾಯುಪಡೆಯ ಹಳೆಯ ಆಂಟೊನೋವಾ AN-32 ಹಾಗೂ IL-76 ಸಾರಿಗೆ ವಿಮಾನಗಳನ್ನು ಹಂತ ಹಂತವಾಗಿ ಬದಲಾಯಿಸಲಾಗುತ್ತದೆ. A400M ಸಾಮರ್ಥ್ಯದ ವಿಷಯಕ್ಕೆ ಬಂದರೆ ಗರಿಷ್ಠ 37 ಟನ್ ಪೇಲೋಡ್ ಹೊತ್ತೊಯ್ಯಬಲ್ಲದು. ಅಮೆರಿಕಾದ C-130Jಗಿಂತ ಸುಮಾರು 2ರಷ್ಟು ಭಾರವನ್ನು ಹೊತ್ತೊಯ್ಯಬಲ್ಲದು. ಭಾರತೀಯ ಸೇನೆಯ ಹೊಸ 25 ಟನ್ ತೂಕದ ಜೊರಾವರ್ನಂತಹ ಲೈಟ್ ಟ್ಯಾಂಕ್ ಅನ್ನು ಕೂಡ ಸಾಗಿಸಬಲ್ಲದು. ಕಚ್ಚಾ ಹಾಗೂ ಚಿಕ್ಕ ರನ್ವೇಗಳಲ್ಲೂ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯ ಇದಕ್ಕಿದೆ. 780 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಹಾರಬಲ್ಲದು. ಅತ್ಯಂತ ಮುಖ್ಯವಾಗಿ ಏರ್ಬಸ್ ಕಂಪನಿ ಭಾರತದಲ್ಲೇ A400M ತಯಾರಿಕಾ ಘಟಕವನ್ನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಜೊತೆ ಸ್ಥಾಪಿಸಲು ಸಿದ್ಧವಾಗಿದೆ. ಆದರೆ ಷರತ್ತು ಏನೆಂದರೆ ಭಾರತವು ಕನಿಷ್ಠ 80 ವಿಮಾನಗಳ ಆರ್ಡರ್ ನೀಡಬೇಕು. ಇದು ಸಾಧ್ಯವಾದರೆ ಭಾರತದಿಂದಲೇ A400M ವಿಮಾನಗಳನ್ನು ಇತರ ರಾಷ್ಟ್ರಗಳಿಗೆ ರಫ್ತು ಮಾಡುವ ದಾರಿಯೂ ತೆರೆದುಕೊಳ್ಳುತ್ತದೆ. ಜೈಶಂಕರ್ ಅವರು ಇದನ್ನು ಸ್ವಾಗತಿಸಿ ಭಾರತ ಜರ್ಮನಿ ನಡುವಿನ 25 ವರ್ಷದ ತಂತ್ರಜ್ಞಾನ ಮತ್ತು ರಕ್ಷಣಾ ಸಹಕಾರವನ್ನು ಉಲ್ಲೇಖಿಸಿದರು. ಜೊತೆಗೆ ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹಾಗೂ ಭಯೋತ್ಪಾದನೆ ವಿರೋಧಿ ಸಹಕಾರದ ವಿಷಯಗಳು ಚರ್ಚೆಗೆ ಬಂದವು. ಆದರೆ A400Mಗೆ ಒಂದು ಸವಾಲು ಕೂಡ ಇದೆ, ಅದು ಬೆಲೆ. ಪ್ರತಿ ವಿಮಾನದ ದರ $220ರಿಂದ $250 ಮಿಲಿಯನ್ ಇದು ಇತರ ಸ್ಪರ್ಧಿಗಳಿಗಿಂತ ತುಂಬ ಹೆಚ್ಚು. ಆದರೆ ಏರ್ಬಸ್ ಹೇಳುವುದೇನೆಂದರೆ ಇಂಧನ ಉಳಿತಾಯ ಮತ್ತು ಬಹುಮುಖ ಸಾಮರ್ಥ್ಯದಿಂದ ದೀರ್ಘಾವಧಿಯಲ್ಲಿ ಖರ್ಚು ಕಡಿಮೆಯಾಗುತ್ತದೆ. ಭಾರತೀಯ ವಾಯುಪಡೆ 2026ರಲ್ಲಿ ಟ್ರಯಲ್ಸ್ಗಳನ್ನು ನಡೆಸಲಿದೆ. 2030ರಿಂದ 35ರೊಳಗೆ ಹಳೆಯ ವಿಮಾನಗಳನ್ನು ಹಂತ ಹಂತವಾಗಿ ಬದಲಾಯಿಸಿ A400M ತರಹದ ಹೊಸ ತಲೆಮಾರಿನ ಸಾರಿಗೆ ವಿಮಾನಗಳನ್ನು ಸೇರ್ಪಡೆ ಮಾಡುವುದು ಗುರಿಯಾಗಿದೆ. ಇದೊಂದು ಬಹುದೊಡ್ಡ ತೀರ್ಮಾನ. ಜರ್ಮನಿಯ A400M ನಿಜವಾಗಿಯೂ ಭಾರತದ ಮುಂದಿನ ಗೇಮ್ ಚೇಂಜರ್ ಆಗುತ್ತದೆಯೇ, ಅಥವಾ ಭಾರತ ಕಡಿಮೆ ವೆಚ್ಚದ ಇತರ ಸ್ಪರ್ಧಿಗಳತ್ತ ತಿರುಗುತ್ತದೆಯೇ? ಸಮಯವೇ ಹೇಳಬೇಕು. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.